ಸೊ ಸ್ಪೀಕ್ ಆರ್ ಟಾಕ್ ಎರಡರ ಅರ್ಥ ಕೂಡ ಮಾತಾಡೋದೆ, ಮಾತನಾಡು. ಸ್ಪೀಕ್ ಅನ್ನೋದು ಫಾರ್ಮಲ್, ಪೊಲೈಟ್ ಆಗಿರುತ್ತೆ. ಸ್ಪೀಕ್ ಅನ್ನೋ ವರ್ಡ್ ಯೂಸ್ ಮಾಡಿದಾಗ ರೈಟ್, ಫಾರ್ಮಲ್ ಸಿಚುವೇಶನ್ಗಳಲ್ಲಿ, ಸ್ಪೀಚ್ನಲ್ಲಿ ಆ್ಯಂಡ್ ಎಲ್ಲಾದರೂ ರೈಟಿಂಗ್ನಲ್ಲಿ, ಇಮೇಲ್ನಲ್ಲೂ ಕೂಡ ಸ್ಪೀಕ್ ಅನ್ನೋ ವರ್ಡ್ ಯೂಸ್ ಮಾಡ್ಬೋದು ನೀವು. ಟಾಕ್ ಅನ್ನೋದು ತುಂಬ ಕ್ಯಾಶುವಲ್ ಆ್ಯಂಡ್ ಫ್ರೆಂಡ್ಲಿ ಆಗಿರುತ್ತೆ, ರೈಟ್. ಆ್ಯಂಡ್ ಇದರ ಪಾಸ್ಟ್ ಪಾರ್ಟಿಸಿಪಲ್ ಸ್ಪೋಕ್ ಆ್ಯಂಡ್ ಸ್ಪೋಕನ್, ಇದು ಟಾಕ್ಡ್ ಆ್ಯಂಡ್ ಟಾಕ್ಡ್, ರೈಟ್. ಸೊ ಇಲ್ಲಿ ನೋಡಿ, ವಿ ಸ್ಪೀಕ್ ಇನ್ ಸೆಮಿನಾರ್ಗಳಲ್ಲಿ ಮಾತಾಡೋದಕ್ಕೆ ಸ್ಪೀಕ್ ಅಂತೀವಿ. ವಿ ಸ್ಪೀಕ್ ಇನ್ ಫಾರ್ಮಲ್ ಸಿಚುವೇಶನ್ಸ್ ಆರ್ ವೆನ್ ದ ಕಮ್ಯುನಿಕೇಶನ್ ಇಸ್ ಮೋರ್ ಸೀರಿಯಸ್. ಇದರ ಅರ್ಥ ಏನು, ಈ ಜಾಗಗಳಲ್ಲಿ ಮಾತಾಡೋದಕ್ಕೆ ಸ್ಪೀಕ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ವೆನ್ ಒನ್ ಸ್ಪೀಕ್ಸ್ ಒನ್ ಆರ್ ಮೆನಿ ಲಿಸನ್. ಟೀಚರ್ ಮಾತಾಡ್ತಾ ಇದ್ರೆ ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ, ಸೊ ದ ಟೀಚರ್ ಇಸ್ ಸ್ಪೀಕಿಂಗ್. ಈ ಥರ ಫಾರ್ಮಲ್ ಆಗಿ ತುಂಬ ಸೀರಿಯಸ್ ಇದ್ದಾಗ ಸ್ಪೀಕ್ ಅನ್ನೋ ವರ್ಡ್ನ ಯೂಸ್ ಮಾಡಿಕೊಂಡು ಹೇಳ್ತಾರೆ, ರೈಟ್. ಟಾಕ್ ಅನ್ನೋದು ತುಂಬ ಕ್ಯಾಶುವಲ್, ವಿ ಟಾಕ್ ಇನ್ ಎವ್ರಿ ಡೇ ಕಾನ್ವರ್ಸೇಷನ್, ರೈಟ್. ಕ್ಯಾಶುವಲ್ ಸಿಚುವೇಶನ್ಸ್ನಲ್ಲಿ ಮಾತಾಡೋದಕ್ಕೆ ಟಾಕ್ ಅಂತೀವಿ, ರೈಟ್. ಎಕ್ಸಾಂಪಲ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈಗ ಕ್ಯಾನ್ ಐ ಸ್ಪೀಕ್ ಟು ದ ಮ್ಯಾನೇಜರ್ ಪ್ಲೀಸ್ ಅಂತ ನೀವು ಕೇಳ್ತಾ ಇದ್ದೀರಾ. ಸೊ ಇದೊಂದು ಆಫೀಸ್ ಎನ್ವೈರ್ಮೆಂಟಲ್ಲಿ ಹೋಗಿ ಈ ಥರ ಕೇಳೋದು ಫಾರ್ಮಲ್ ಆಗಿರುತ್ತೆ, ಪೊಲೈಟ್ ಆಗಿರುತ್ತೆ. ಕ್ಯಾನ್ ಐ ಟಾಕ್ ಟು ಗಿಂತ, ರೈಟ್. ಐ ಹ್ಯಾವ್ ಟು ಸ್ಪೀಕ್ ಟು ಯುವರ್ ಪೇರೆಂಟ್ಸ್. ಸೊ ಅವರೇನೋ ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ, ಅವರೇನೋ ಮಾತೇ ಕೇಳ್ತಾ ಇಲ್ಲ, ನಾನು ತುಂಬ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಐ ಹ್ಯಾವ್ ಟು ಸ್ಪೀಕ್ ಟು ಯುವರ್ ಪೇರೆಂಟ್ಸ್, ಐ ಹ್ಯಾವ್ ಟು ಸ್ಪೀಕ್ ಟು ದಿ ಮ್ಯಾನೇಜರ್, ಐ ಹ್ಯಾವ್ ಟು ಸ್ಪೀಕ್ ಟು ದ ಪ್ರಿನ್ಸಿಪಾಲ್, ಈ ಥರ, ರೈಟ್. ಬಟ್ ಟಾಕ್ ಅನ್ನೋದು ನೋಡಿ, ಪ್ಲೀಸ್ ಸ್ಟಾಪ್ ಟಾಕಿಂಗ್. ಯಸ್ಟರ್ಡೇ ವೆನ್ ವಿ ಆರ್ ಟಾಕಿಂಗ್, ನೋಡಿ ತುಂಬ ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಇದ್ದಾಗ ಅದು ಕ್ಯಾಶುವಲ್ ಎನ್ವೈರ್ಮೆಂಟಲ್ಲಿ ಟಾಕ್ ಅನ್ನೋ ವರ್ಡ್ ಯೂಸ್ ಮಾಡಬಹುದು, ರೈಟ್. ಇದು ಸ್ವಲ್ಪ ಲೈಟ್ ವರ್ಡ್ ಸ್ಪೀಕ್ಗಿಂತ. ಆ್ಯಂಡ್ ಈ ಥರನೂ ಹೇಳ್ಬೋದು, ಡೋಂಟ್ ಟಾಕ್ ನಾನ್ ಸೆನ್ಸ್ ಅಂತೀವಿ. ಡೋಂಟ್ ಸ್ಪೀಕ್ ನಾನ್ ಸೆನ್ಸ್ ಅನ್ನಲ್ಲ. ಡೋಂಟ್ ಟಾಕ್ ಅಬೌಟ್ ದಟ್ ಅಗೈನ್ ಅಂತಲೂ ಹೇಳ್ಬೋದು ನೀವು. ಡೋಂಟ್ ಸ್ಪೀಕ್ ಅಂತ ಹೇಳಲ್ಲ ಇಲ್ಲೆಲ್ಲ, ರೈಟ್. ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ಬಿಟ್ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್ ಜೊತೆ ಇದ್ದಾಗ, ಕಲೀಗ್ ಜೊತೆ ಕ್ಯಾನ್ ಐ ಟಾಕ್ ಟು ಯು ಅನ್ನೋದು ಏನು ತುಂಬ ಕ್ಯಾಶುವಲ್ ಆಗಿರುತ್ತೆ, ರೈಟ್, ಸ್ಪೀಕ್ಗಿಂತ. ಆ್ಯಂಡ್ ಈಗ ನೋಡಿ, ಡೂ ಯು ಸ್ಪೀಕ್ ಮಲಯಾಳಂ? ಈ ಥರ ಒಂದು ಲ್ಯಾಂಗ್ವೇಜ್ ಎಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ರೆ, ಯಾವ್ಯಾವ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರಲ್ಲ ಅನ್ನೋವಾಗ ಸ್ಪೀಕ್ ಅನ್ಬೇಕು, ಟಾಕ್ ಅಲ್ಲ. ಡೂ ಯು ಟಾಕ್ ಮಲಯಾಳಂ ಅಲ್ಲ. ಐ ಸ್ಪೀಕ್ ಇಂಗ್ಲೀಷ್ ಫೇರ್ಲಿ ವೆಲ್, ರೈಟ್. ಪೀಪಲ್ ಸ್ಪೀಕ್ ಲ್ಯಾಂಗ್ವೇಜಸ್, ಪೀಪಲ್ ಟಾಕ್ ಲ್ಯಾಂಗ್ವೇಜಸ್ ಅಲ್ಲ. ಆ್ಯಂಡ್ ಈಗ ನೋಡಿ, ಹೀ ಈಸ್ ಅ ಗುಡ್ ಸ್ಪೀಕರ್ ಅಂದರೆ ಅರ್ಥ ಏನು, ಅವನೊಬ್ಬ ಒಳ್ಳೆ ಭಾಷಣಕಾರ ಅಂತ. ಅಂದರೆ ಪಬ್ಲಿಕ್ ಜೊತೆ ಚೆನ್ನಾಗಿ ಮಾತಾಡೋರಿಗೆ, ಆಡಿಯನ್ಸ್ ಜೊತೆ ಚೆನ್ನಾಗಿ ಮಾತಾಡೋರಿಗೆ ಗುಡ್ ಸ್ಪೀಕರ್ ಅಂತಾರೆ. ಅಥವಾ ಇನ್ ಜನರಲ್ ಜನರ ಜೊತೆ ಚೆನ್ನಾಗಿ ಮಾತಾಡೋ ವ್ಯಕ್ತಿಗೆ ಗುಡ್ ಸ್ಪೀಕರ್ ಅಂತೀವಿ. ಬಟ್ ಈಗ ಇಲ್ಲಿ ನೋಡಿ, ಶಿ ಈಸ್ ವೆರಿ ಟಾಕಟಿವ್. ಟಾಕಟಿವ್ ವರ್ಡ್ ಕೇಳಿದ್ರಾ? ಅಂದರೆ ತುಂಬ ಮಾತಾಡೋದು, ಯಾವಾಗಲೂ ಮಾತಾಡ್ತಾ ಇರ್ತಾನೆ, ಯಾವಾಗಲೂ ಮಾತಾಡ್ತಿರ್ತಾಳೆ. ಮಾತು ಕೇಳಿ ಕೇಳಿ ನಿಮ್ಗೆ ಇರಿಟೇಟ್ ಆದಾಗ ಹೇಳ್ತಿರಲ್ಲ, ಸೊ ಅವಾಗ ಹೇಳ್ತಾರೆ ಅಂಥ ವ್ಯಕ್ತಿಗೆ ಟಾಕಟಿವ್ ಅಂತ, ಬರೀ ಮಾತಾಡೋ ವ್ಯಕ್ತಿಗೆ, ರೈಟ್. ಡಿಫ್ರೆನ್ಸ್ ಇದೆ ನೋಡಿ. ಆ್ಯಂಡ್ ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ. ಈಗ ದ ಪ್ರೆಸಿಡೆಂಟ್ ಸ್ಪೋಕ್ ಟು ದ ಕ್ರೌಡ್ ಫಾರ್ ಸೆವೆರಲ್ ಮಿನಿಟ್ಸ್. ಪ್ರೆಸಿಡೆಂಟ್ ಏನೋ ಒಂದು ಸ್ಪೀಚ್ ಕೊಟ್ಟರು, ಮಾತಾಡಿದ್ರು ಜನರ ಜೊತೆ, ಅವಾಗ ಸ್ಪೀಕ್ ಅನ್ನೋ ವರ್ಡೇ ಬರುತ್ತೆ. ಸೊ ಇಲ್ಲಿ ಪಾಸ್ಟ್ನಲ್ಲಿ ಹೇಳ್ತೀನಿ ಅಷ್ಟೇ. ಹಿ ಹ್ಯಾಸ್ ಅ ಸಿವಿಯರ್ ಟೂಥೇಕ್, ಅವನಿಗೆ ತುಂಬ ಹಲ್ಲು ನೋವ್ತಾ ಇದೆ, ಸೊ ಹಿ ಕಾಂಟ್ ಸ್ಪೀಕ್. ನೋಡಿ, ಈ ಥರ ಮಾತಾಡುವ ಎಬಿಲಿಟಿ ಇದೆ ಇಲ್ಲ ಅನ್ನೋವಾಗ್ಲೂ ಸ್ಪೀಕ್ ಅನ್ನೋ ವರ್ಡ್ ಯೂಸ್ ಮಾಡ್ಬೇಕು. ಹಿ ಕಾಂಟ್ ಸ್ಪೀಕ್ ಅಂದರೆ ಈಗ ಅವ್ನು ಮಾತಾಡೋಕೆ ಆಗಲ್ಲ, ರೈಟ್. ಅಥವಾ ಯಾವುದಾದ್ರೂ ವ್ಯಕ್ತಿಗೆ ಮಾತೇ ಬರಲ್ಲ ಅಂದರೂ ಹಿ ಕಾಂಟ್ ಸ್ಪೀಕ್ ಅಂತೀವಿ, ರೈಟ್. ಅವ್ರಿಗೆ ಮಾತೇ ಆಡಕ್ಕೆ ಬರಲ್ಲ ಅಂದಾಗಲೂ ಕೂಡ ಟಾಕ್ ಅನ್ನಲ್ಲ. ಹೆಲೋ, ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ರಮೇಶ್ ಅಂತ ನೀವು ಫೋನಲ್ಲಿ ಕೇಳಬೇಕಾದಾಗ ಸ್ಪೀಕ್ ವರ್ಡ್ ಯೂಸ್ ಮಾಡಿ. ಕ್ಯಾನ್ ಐ ಸ್ಪೀಕ್ ಟು ಸಂಬಡಿನೇ ಇರುತ್ತೆ ಯಾವಾಗಲೂ, ಕ್ಯಾನ್ ಐ ಟಾಕ್ ಅಲ್ಲ ಫೋನಲ್ಲಿ, ರೈಟ್. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಟಾಕ್ ಅನ್ನೋ ವರ್ಡ್ ಕ್ಯಾನ್ ಆಲ್ಸೋ ಮೀನ್ ಕಾನ್ವರ್ಸೇಷನ್, ಡಿಸ್ಕಷನ್. ಈಗ ಇಲ್ಲಿ ನೋಡಿ, ವಿಲ್ ಟಾಕ್ ಅಬೌಟ್ ದಿಸ್ ಲೇಟರ್ ಅಂದರೆ ಅರ್ಥ ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ, ಆಮೇಲೆ ಡಿಸ್ಕಸ್ ಮಾಡೋಣ ಅನ್ನೋದಕ್ಕೂ ಕೂಡ ಟಾಕ್ ಅನ್ನೋ ವರ್ಡ್ ಯೂಸ್ ಮಾಡ್ಬೋದು. ವಿಲ್ ಟಾಕ್ ಅಬೌಟ್ ದಿಸ್ ಮ್ಯಾಟರ್. ವಿ ಹ್ಯಾಡ್ ಅ ಟಾಕ್ ಅಬೌಟ್ ಇಟ್ ಯೆಸ್ಟರ್ಡೇ. ಇಲ್ಲಿ ನೋಡಿ, ಟಾಕ್ ಅನ್ನೋದು ನೌನ್ ಆಗಿ ಕೂಡ ಬರುತ್ತೆ. ವಿ ಹ್ಯಾಡ್ ಅ ಟಾಕ್, ವಿ ಟಾಕ್ಡ್ ಅಂತ ಹೇಳ್ತಿಲ್ಲ, ವಿ ಹ್ಯಾಡ್ ಅ ಟಾಕ್ ಅಂದರೆ ವಿ ಹ್ಯಾಡ್ ಅ ಡಿಸ್ಕಷನ್. ಈ ಥರನೂ ಯೂಸ್ ಮಾಡ್ತಾರೆ. ದ ಮಿನಿಸ್ಟರ್ಸ್ ಹ್ಯಾಡ್ ಅ ಟಾಕ್ ವಿತ್ ದ ಪ್ರೆಸಿಡೆಂಟ್, ಈ ಥರನೂ ಹೇಳ್ತಾರೆ. ಅಂದರೆ ಅರ್ಥ ಕಾನ್ವರ್ಸೇಷನ್, ಡಿಸ್ಕಷನ್ ಅನ್ನೋ ಮೀನಿಂಗ್. ಆ್ಯಂಡ್ ಇದು ತುಂಬ ಜನಕ್ಕೆ ಡೌಟ್ ಇರುತ್ತಲ್ವ, ಸ್ಪೀಕ್ ಟು ಸ್ಪೀಕ್ ವಿತ್, ಟಾಕ್ ಟು ಟಾಕ್ ವಿತ್, ಯಾವುದನ್ನು ಯೂಸ್ ಮಾಡಬೇಕು? ಇದರಲ್ಲೂ ಅಷ್ಟೇ, ಏನೂ ಡಿಫ್ರೆನ್ಸ್ ಇಲ್ಲ. ಸ್ಪೀಕ್ ಟು ಆದರೂ ಹೇಳಿ, ಸ್ಪೀಕ್ ವಿತ್ ಆದರೂ ಹೇಳಿ ಫಾರ್ಮಲ್ ಸಿಚುವೇಶನಲ್ಲಿ, ಟಾಕ್ ಟು ಅಂತನಾದರೂ ಹೇಳಿ, ಟಾಕ್ ವಿತ್ ಅಂತನಾದರೂ ಹೇಳಿ ಇನ್ಫಾರ್ಮಲ್ ಸಿಚುವೇಶನಲ್ಲಿ. ಡಿಫ್ರೆನ್ಸ್ ಏನೂ ಇಲ್ಲ, ಎರಡೂ ಸೇಮ್, ರೈಟ್. ಟು ಅನ್ನೋದು ಯಾವಾಗ ಹೇಳ್ತೀವಿ ಅಂದರೆ ತುಂಬ ಸರಿ ಒನ್ ವೇ ಕಮ್ಯುನಿಕೇಷನ್ ಇದ್ದಾಗ, ನಾನು ಮಾತಾಡ್ತಿದ್ದೀನಿ, ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ, ಅಥವಾ ನಾನೀಗ ಅವ್ರ ಜೊತೆ ಮಾತಾಡೋಕೆ ಹೋಗ್ತಾ ಇದ್ದೀನಿ, ನಾನು ಇದನ್ನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅನ್ನೋವಾಗ ಲೈಕ್ ಒನ್ ವೇ ಕಮ್ಯುನಿಕೇಷನ್ ಇದ್ದರೆ ಟು.
ಇಬ್ಬರೂ ಮಾತಾಡ್ತಿದ್ರು, ಕಾನ್ವರ್ಸೇಷನ್ ಮಾಡ್ತಾಯಿದ್ರು ಅಂದರೆ ವಿತ್, ರೈಟ್? ಈ ಥರ ಮೀನಿಂಗ್ ಇದೆ, ಈ ಥರ ಪ್ರಿಫರೆನ್ಸ್ ಇದೆ, ರೈಟ್? ಅದರ್ವೈಸ್ ಎರಡೂ ಕೂಡ ಸೇಮ್, ನೀವು ಇಂಟರ್ಚೇಂಜಾಗಿ ಯೂಸ್ ಮಾಡ್ಬೋದು. ಸ್ಪೀಕ್ ಟು ಬದಲು ಸ್ಪೀಕ್ ವಿತ್ ಹಾಕ್ಬೋದು, ಟಾಕ್ ಟು ಬದಲು ಟಾಕ್ ವಿತ್ ಹಾಕ್ಬೋದು, ರೈಟ್? ದಟ್ ಈಸ್ ಓಕೆ. ಅದಾಯ್ತಲ್ಲ? ಸೊ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.